ನಮಸ್ಕಾರ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗಾಗೋಗ್ಬಿಟ್ಟಿದೆ ಅಂದರೆ ಫೇಕ್ ಪ್ರೊಫೈಲ್ಗಳನ್ನು ಕ್ರಿಯೇಟ್ ಮಾಡಿ ತಪ್ಪು ಮಾಹಿತಿಗಳನ್ನು ನೀಡಿ ಇಲ್ಲ ಸಲ್ಲದವರ ಬಗ್ಗೆ ಇಲ್ಲ ಸಲ್ಲದನ್ನು ಮಾತಾಡಿ ಒಬ್ಬ ವ್ಯಕ್ತಿಯ ಚಾರಿತ್ರ್ಯವಧೆಯನ್ನು ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಒಂದು ವಿಕೋಪದ ಹಂತಕ್ಕೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಸೆಲೆಬ್ರಿಟಿಗಳೆಲ್ಲರೂ ಕೂಡ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ, ಹಾಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಟ್ರೋಲರ್ಸ್ಗಳಿಗೆ. ಈ ರೀತಿ ಇಲ್ಲ ಸಲ್ಲದ ಮಾಹಿತಿಯನ್ನು ಹಾಕಬೇಡಿ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹಾಳು ಮಾಡಬೇಡಿ ಅಂತ ಸಾಕಷ್ಟು ಜನ ವಾರ್ನಿಂಗ್ ಕೊಟ್ಟಿರೋದನ್ನು ನೀವೆಲ್ಲರೂ ಕೂಡ ನೋಡಿರ್ತೀರ. ಅದೇ ರೀತಿ ಬಿಗ್ ಬಾಸ್ ಮನೆಯ ಅಶ್ವಿನಿ ಗೌಡ ಅವರು ಕೂಡ ಟ್ರೋಲರ್ಸ್ಗಳಿಗೆ ಬಿಗ್ ಒಂದು ಬ್ರೇಕಿಂಗ್ ಆದಂತಹ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡೋರಿಗೆ ಕೌಂಟರ್ ಕೊಡೋದು ಹೊಸದೇನಲ್ಲ. ಆದರೆ ಇತ್ತೀಚೆಗೆ ನಡೆದ ಇಂಟರ್ವ್ಯೂ ಒಂದರಲ್ಲಿ ನಟಿ ಸಾಮಾಜಿಕ ಕಾರ್ಯಕರ್ತೆ ಅಶ್ವಿನಿ ಗೌಡ ಅವರು ಟ್ರೋಲರ್ಗಳಿಗೆ ಬಾರಿಸಿದ ಶೈಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಾಗಾದರೆ ಆ ಇಂಟರ್ವ್ಯೂನಲ್ಲಿ ಅಷ್ಟಕ್ಕೂ ಆಗಿದ್ದೇನು, ಅಶ್ವಿನಿ ಗೌಡ ಹೇಳಿದ್ದೇನು, ಬನ್ನಿ ಈ ಒಂದು ವಿಡಿಯೋನ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ಹೇಳ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ನ ಹೊಸ ಸೀಸನ್ ಶುರುವಾಗ್ತಾ ಇದೆ. ಇನ್ನೇನು ಶುರುವಾಗುವ ಹಂತದಲ್ಲಿ ಇದೆ. ಶುರುವಾಗುವ ಹಂತದಲ್ಲಿ ಹಳೆಯ ಸ್ಪರ್ಧಿಗಳಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಹಜವಾದ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಇನ್ನೇನು ಹೊಸ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಬರುವ ಒಂದು ಸ್ಪರ್ಧಿಗಳು ಯಾವ ರೀತಿ ಇರ್ತಾರೆ, ಟಫ್ ಆಗುತ್ತಾ ಈ ಒಂದು ಕಾಂಪಿಟೇಷನ್ ಅಂತ ಹಳೆ ಸ್ಪರ್ಧಿಗಳಿಗೆ ಅಂದರೆ ಅಲ್ಲಿ ಪಳಗಿ ಬಂದಂತಹ ಸ್ಪರ್ಧಿಗಳಿಗೆ ಕೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಲವಾರು ಸೀಸನ್ಗಳಿಂದ ನೋಡಿಕೊಂಡು ಬಂದಿದ್ದೀವಿ. ಆದರೆ ಈ ಸಲ ಸಾಮಾನ್ಯ ಜನರು ಬಿಗ್ ಬಾಸ್ಗೆ ಹೋಗ್ತಾ ಇರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈಗ ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಿನಿ ಗೌಡ ಅವರನ್ನು ಒಂದಿಷ್ಟು ಮಾಹಿತಿಗಳನ್ನು ಕೇಳ್ತಾರೆ. ಅಶ್ವಿನಿ ಗೌಡ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಮಾನ್ಯ ಜನರು ಕೂಡ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ. ಈ ರೀತಿ ಈ ಸಲ ಯಾವ ರೀತಿ ಬರಬಹುದು ಬಿಗ್ ಬಾಸ್ ಅಂತ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಅಶ್ವಿನಿ ಗೌಡ ಅವರು ನೇರವಾಗಿ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ಮನಸ್ಸು ನೋವು ಮಾಡಿಕೊಂಡು ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ನಾವು ಹೋದ ಸೀಸನ್ನಲ್ಲಿದ್ದಾಗ ಹಲವಾರು ಟ್ರೋಲರ್ಸ್ಗಳು ನಮ್ಮಿಂದ ಬೆಳೆದಿದ್ದಾರೆ. ಆ ಒಂದು ಟ್ರೋಲರ್ಸ್ ಯಾವುದೇ ಸೆಲೆಬ್ರಿಟಿಗಳಲ್ಲ, ಅದು ಸಾಮಾನ್ಯ ಜನರೇ ಟ್ರೋಲ್ಗಳನ್ನು ಮಾಡಿದ್ದಾರೆ. ಅಂತಹ ಸಾಮಾನ್ಯ ಜನರೇ ಈ ಸಾರಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ. ಬಿಗ್ ಬಾಸ್ ಅಂದರೆ ಏನು ಅನ್ನೋದು ಈಗ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಯಾರು ಮನೇಲಿ ಕೂತ್ಕೊಂಡು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಟ್ರೋಲ್ಸ್ಗಳನ್ನು ಮಾಡಿ ಕೆಟ್ಟದಾಗಿ ತೋರಿಸಿದ್ರು, ಅದೇ ವ್ಯಕ್ತಿಗಳು ಈ ಸಾರಿ ಬಿಗ್ ಬಾಸ್ಗೆ ಹೋಗ್ತಾ ಇರೋದು ಒಂದು ನಮಗೂ ಕೂಡ ಕುತೂಹಲ ಇದೆ. ಆ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಆಟ ಆಡ್ತಾರೆ ಅನ್ನೋದು ನಮಗೂ ಕೂಡ ಕುತೂಹಲ ಇದೆ. ಒಬ್ಬರ ವ್ಯಕ್ತಿತ್ವವನ್ನು ತಿರುಚಿ ಮುರುಚಿ ಹೆಂಗೆ ಬೇಕೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ಹಾಳು ಮಾಡ್ತಾರಲ್ವ, ಅದೇ ವ್ಯಕ್ತಿಗಳು ಈಗ ಬಿಗ್ ಬಾಸ್ಗೆ ಹೋಗ್ತಾರೆ ಅಂದರೆ ಸಾಮಾನ್ಯ ಅಲ್ವೇ ಅಲ್ಲ ಆ ಮಾತು. ಬಿಗ್ ಬಾಸ್ ಅಂದರೆ ಹೇಗೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗಬೇಕು. ಎಲ್ಲ ಫ್ಯಾಮ್ಲಿಯನ್ನು ಬಿಟ್ಟು, ಮೊಬೈಲನ್ನು ಬಿಟ್ಟು, ಒಂದಿಷ್ಟು ಕೆಲಸಗಳನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು, ವಯಸ್ಸಾದ ತಂದೆ ತಾಯಿಗಳನ್ನು ಬಿಟ್ಟು ನಾವು ಬಿಗ್ ಬಾಸ್ ಒಳಗಡೆ ಹೋಗಿರ್ತೀವಿ. ಹೊರಗಡೆ ಏನು ನಡೀತಾ ಇರುತ್ತೆ ಅನ್ನೋದು ಯಾವುದೇ ಪರಿಜ್ಞಾನ ನಮಗೆ ಇರೋದಿಲ್ಲ. ನಾವು ಅಲ್ಲಿ ಆ ಒಂದು ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಆ ರೀತಿ ರಿಯಾಕ್ಟ್ ಮಾಡಿರ್ತೀವಿ. ನಮ್ಮ ಒಂದು ಮನಸ್ಥಿತಿ, ನಮ್ಮ ಒಂದು ಪರಿಸ್ಥಿತಿ ಏನೂ ಕೂಡ ಗೊತ್ತಿರೋದಿಲ್ಲ. ಬರೀ ನಾವು ಆ ಒಂದು ತಾಸಿನಲ್ಲಿ ಏನು ಮಾಡ್ತೀವೋ ಅದನ್ನು ಇಟ್ಕೊಂಡು ಆ ವ್ಯಕ್ತಿಯ ಬಗ್ಗೆ ಆ ಒಂದೇ ತಾಸಿನಲ್ಲಿ ಆ ವ್ಯಕ್ತಿತ್ವವನ್ನು ಅಳಿತಾರೆ ಅಂದರೆ ಆ ವ್ಯಕ್ತಿಗಳು ಬಿಗ್ ಬಾಸ್ಗೆ ಹೋಗೋದು ತುಂಬ ಅವಶ್ಯಕತೆ ಇದೆ. ಹೋಗಲಿ, ಬಿಗ್ ಬಾಸ್ ಅಂದರೆ ಏನು ಅಂತ ಗೊತ್ತಾಗತ್ತೆ. ಅಲ್ಲಿ ಟಾಸ್ಕ್ಗಳು ಹೇಗಿರುತ್ತೆ, ಅಲ್ಲಿ ಹೋದ್ಮೇಲೆ ಮನೆಯನ್ನು ಬಿಟ್ಟು ಬಂದಿರ್ತೀವಿ, ನಾವು ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಬಿಟ್ಟು ಬಂದಿರ್ತೀವಿ. ಹಾಗೆಯೇ ನಮ್ಮ ತಂದೆ ತಾಯಿ, ನಮ್ಮ ಮಕ್ಕಳನ್ನು ಬಿಟ್ಟು ಹೋಗಿರ್ತೀವಿ. ಅವೆಲ್ಲವೂ ಕೂಡ ಫೀಲಿಂಗ್ಸ್ ಅವರಲ್ಲಿ ಇದ್ದೇ ಇರುತ್ತೆ. ಆ ಒಂದು ಫೀಲಿಂಗ್ಸನ್ನು ಇಟ್ಕೊಂಡು ಯಾವುದೇ ಸಂಪರ್ಕ ಇಲ್ಲದೆ ಆ ಒಂದು ಹಲವಾರು ವಿಭಿನ್ನ ವ್ಯಕ್ತಿತ್ವಗಳ ಮಧ್ಯೆ ನಾವಿರೋದು, ಅವರ ಒಂದು ವ್ಯಕ್ತಿತ್ವ ಹೇಗೆ ಆ ಒಂದು ಬಿಗ್ ಬಾಸ್ ಶೋನಲ್ಲಿ ಮೂಡಿ ಬರುತ್ತೆ ಅನ್ನೋದನ್ನು ನಾನು ಕೂಡ ನೋಡೋಕ್ಕೆ ಕಾಯ್ತಾ ಇದ್ದೀನಿ.
ನಮ್ಮಿಂದ ಸಾಕಷ್ಟು ಟ್ರೋಲರ್ಸ್ಗಳು ಬೆಳೆದಿದ್ದಾರೆ, ನಮ್ಮನ್ನು ಹೀಯಾಳಿಸಿ ಬೆಳೆದಿದ್ದಾರೆ. ಈಗ ಅಂತಹ ಸಾಮಾನ್ಯ ಜನ ಬಿಗ್ ಬಾಸ್ಗೆ ಹೋಗೋದು ತುಂಬ ಅವಶ್ಯಕ, ನಾನು ಕೂಡ ಕಾಯ್ತಾ ಇದ್ದೀನಿ ಅನ್ನೋ ಒಂದಿಷ್ಟು ಮಾತುಗಳನ್ನು ಆ ಒಂದು ಸಂದರ್ಶನದಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಅದು ಕೂಡ ನಿಜಾನೇ ಅಂತ ಹೇಳ್ಬೋದು. ಯಾವುದೇ ಒಬ್ಬ ವ್ಯಕ್ತಿ ಅಖಾಡಕ್ಕೆ ಇಳಿದೆ ಆ ಒಂದು ಅಖಾಡದ ಪರಿಸ್ಥಿತಿ ಅಥವಾ ಆಳಕ್ಕಿಳಿದೆ ಆ ಆಳದಲ್ಲಿ ಏನಿದೆ ಅನ್ನೋದನ್ನು ನಾವು ಊಹೆ ಮಾಡಿಕೊಂಡು ನೋಡೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಈಗ ಸಾಮಾನ್ಯ ಜನರು ಕೂಡ ಬಿಗ್ ಬಾಸ್ಗೆ ಹೋಗುವ ಚಾನ್ಸ್ ಇದೆ. ಮುಂದೆ ಈ ಒಂದು ಬಿಗ್ ಬಾಸ್ ಯಾವ ರೀತಿ ಮೂಡ್ ಬರುತ್ತೆ, ಈಗ ಅಶ್ವಿನಿ ಅವರು ಹೇಳಿರೋ ಹಾಗೆ ಆ ಟ್ರೋಲರ್ಸ್ಗಳು ಬಿಗ್ ಬಾಸ್ಗೆ ಹೋಗ್ತಾರಾ, ಆ ಟ್ರೋಲರ್ಸ್ಗಳು ಆ ಒಂದು ಬಿಗ್ ಬಾಸನ್ನು ಹೇಗೆ ಫೇಸ್ ಮಾಡ್ತಾರೆ, ಹಾಗೆಯೇ ಹಲವಾರು ವಿಭಿನ್ನ ಮನಸ್ಥಿತಿಗಳನ್ನು ಇಟ್ಕೊಂಡಂತಹ ಸಹಸ್ಪರ್ಧಿಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಇದೆಲ್ಲವುದನ್ನು ಕೂಡ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಅಂತ ಬಿಗ್ ಬಾಸ್ ಬಗ್ಗೆ ಅಶ್ವಿನಿ ಗೌಡ ಅವರು ಕ್ಲಿಯರ್ ಆಗಿ ಮಾತಾಡ್ತಾರೆ. ಏನೇ ಆಗಿರಲಿ, ಬಿಗ್ ಬಾಸ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಹತ್ತಿ ಬಂದ ನಂತರವೇ ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಆ ಒಂದು ಮನೆಯಲ್ಲಿ ಹಲವಾರು ವ್ಯಕ್ತಿತ್ವಗಳ ಮಧ್ಯೆ ಆ ಒಂದು ಬಿಗ್ ಬಾಸನ್ನು ಹೇಗೆ ಗೆದ್ಕೊಂಡು ಬರ್ತಾರೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಅಶ್ವಿನಿ ಗೌಡ ಅವರು ಹೇಳೋದು ಇಲ್ಲಿ ನಿಜ. ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವ ಮುಂಚೆ ಆ ವ್ಯಕ್ತಿಯ ಪರಿಸ್ಥಿತಿ, ಮನಸ್ಥಿತಿ, ಅಲ್ಲಿ ಏನು ನಡೀತಾ ಇದೆ ಅನ್ನೋ ಕ್ಲಾರಿಟಿ ಇಲ್ಲದೆ ಯಾವುದೇ ಒಬ್ಬ ವ್ಯಕ್ತಿ ಮಾತಾಡೋದು ತಪ್ಪು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ.